ಶಿಗ್ಗಾಂವ್ ಕ್ಷೇತ್ರದ ಜನರಿಗೆ ಮತ್ತೊಂದು ಭರ್ಜರಿ ಗಿಫ್ಟ್ ನೀಡಿದ ಶಾಸಕ ಪಠಾಣ್. ಬಸ್ಗೆ ಚಾಲನೆ ನೀಡಿ ತಾವೇ ಸ್ಟೇರಿಂಗ್ ಹಿಡಿದ ಶಾಸಕ. ಶಿಗ್ಗಾಂವ್ ಕ್ಷೇತ್ರದಲ್ಲೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಶಾಸಕ ಪಠಾಣ್ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಶಿಗ್ಗಾಂವ್ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲಿ 8 ಹೊಸ ಸರ್ಕಾರಿ ಬಸ್ಗಳ ಸೌಲಭ್ಯವನ್ನು ಒದಗಿಸಲಾಗಿದೆ. ಶಿಗ್ಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಬಸ್ಗಳಿಗೆ ಚಾಲನೆಯನ್ನು ನೀಡಿದ ಶಾಸಕ ಪಠಾಣ್ ಬಳಿಕ ತಾವೇ ಬಸ್ ಸ್ಟೇರಿಂಗ್ ಹಿಡಿದು ಚಾಲನೆ ಮಾಡುವ ಮೂಲಕ ಜನರ ಗಮನವನ್ನು ಸೆಳೆದರು. ಕಾರ್ಯಕ್ರಮದ ವೇಳೆ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಶಾಸಕರ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಗೆ ಸಮೀಪ ಇರುವ ಶಿಗ್ಗಾಂವ್ ತಾಲೂಕಿನಿಂದ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ, ಯುವಕರು ಉದ್ಯೋಗಕ್ಕಾಗಿ ಹಾಗೂ ವ್ಯಾಪಾರಸ್ಥರು ವ್ಯವಹಾರ ಕಾರಣಗಳಿಂದ ಸಂಚಾರವನ್ನು ಮಾಡ್ತಾರೆ. ಆದರೆ ಸಮರ್ಪಕ ಬಸ್ ವ್ಯವಸ್ಥೆಯ ಕೊರತೆಯಿಂದ ಗ್ರಾಮೀಣ ಭಾಗದ ಜನರು, ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದರು. ಈ ಹಿನ್ನೆಲೆ ಕ್ಷೇತ್ರದ ಜನರ ಬೇಡಿಕೆಯನ್ನು ಗಮನಿಸಿ ಸಾರಿಗೆ ಸಚಿವರ ಬಳಿ ಮನವಿಯನ್ನು ಮಾಡಿದ್ದಾಗಿ ಶಾಸಕ ಪಠಾಣ್ ಹೇಳಿದರು. ಶಿಗ್ಗಾಂವ್ ಕ್ಷೇತ್ರದಲ್ಲೇ ಶಿಕ್ಷಣಕ್ಕಾಗಿ ವಿವಿಧ ಊರುಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಮಹಿಳೆಯರು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಸುರಕ್ಷಿತ ಮತ್ತು ಸುಲಭ ಸಂಚಾರ ವ್ಯವಸ್ಥೆ ಅಗತ್ಯ ಇತ್ತು. ಈ ಬಗ್ಗೆ ಸಾರಿಗೆ ಸಚಿವರ ಬಳಿ ಮನವಿಯನ್ನು ಮಾಡಿದ್ದೆ. ಅದರ ಫಲವಾಗಿ ಮೊದಲ ಹಂತದಲ್ಲಿ 8 ಬಸ್ಗಳನ್ನು ಮಂಜೂರು ಮಾಡಿದ್ದಾರೆ ಎಂದ ಶಾಸಕ ಪಠಾಣ್ ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಕ್ಷೇತ್ರಕ್ಕೆ ಇನ್ನೂ 15 ಬಸ್ಗಳಿಗೆ ಮಂಜೂರಾತಿ ದೊರೆತಿದ್ದು, ಮುಂದಿನ 15 ದಿನಗಳೊಳಗೆ ಅವು ಕೂಡ ಶಿಗ್ಗಾಂವ್ ಕ್ಷೇತ್ರಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದರು. ಆ 15 ಬಸ್ಗಳನ್ನು ಹೊಸ ಡಿಪೋಗೆ ನೀಡಲಾಗುತ್ತೆ. ಈಗ ಬಂದಿರುವ 8 ಬಸ್ಗಳನ್ನು ಸ್ಥಳೀಯ ಮಾರ್ಗಗಳಲ್ಲಿ ಓಡಿಸಲಾಗುತ್ತದೆ. ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಒಟ್ಟಾರೆ 23 ಹೊಸ ಬಸ್ಗಳ ಸೌಲಭ್ಯ ದೊರೆಯುತ್ತಿರುವುದು ಶಿಗ್ಗಾಂವ್ ಕ್ಷೇತ್ರದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ದೊಡ್ಡ ಬಲ ನೀಡಿದಂತಾಗಿದೆ. ವಿದ್ಯಾರ್ಥಿಗಳ ಶಿಕ್ಷಣ, ಪ್ರಯಾಣ, ಮಹಿಳೆಯರ ಸುರಕ್ಷಿತ ಸಂಚಾರ ಹಾಗೂ ಗ್ರಾಮೀಣ ಭಾಗದ ಜನರ ದೈನಂದಿನ ಓಡಾಟಕ್ಕೆ ಈ ಯೋಜನೆ ನೆರವಾಗಲಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಮೂಲಭೂತ ಸೌಲಭ್ಯಗಳತ್ತ ಗಮನ ಹರಿಸುತ್ತಿರುವ ಶಾಸಕ ಪಠಾಣ್ ಅವರ ಈ ಹೆಜ್ಜೆ ಇದೀಗ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದೆ. ಈ ದಿನ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಶಕ್ತಿ ಯೋಜನೆ, ಇದಕ್ಕೆ ಜನರ ಬೇಡಿಕೆ ಇತ್ತು. ಶಿಗ್ಗಾಂವ್ ಸೋಂದೂರು ವಿಧಾನಸಭಾ ಕ್ಷೇತ್ರ ಇದೊಂದು ಹುಬ್ಬಳ್ಳಿಗೆ ಭಾಳಷ್ಟು ಸಮೀಪ ಇರುವಂಥದ್ದು ಹಾಗೂ ಅತಿ ಹೆಚ್ಚಿನ ಜನ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಶಿಕ್ಷಣಕ್ಕಾಗೂ ಬರ್ತಾರೆ. ಆದ್ದರಿಂದ ಈ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತೇಳಿ ಮಾನ್ಯ ಈ ರಾಜ್ಯದ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, NWKRTC ಅಧ್ಯಕ್ಷರಾದಂಥ ಕಾಗೆ ಅವರು ಹಾಗೂ NWKRTC ಉಪಾಧ್ಯಕ್ಷರಾದಂಥ ಸುನೀಲ್ ಹಣಮಣ್ಣವರು, ಇವರಿಗೆ ನಾನು ವಿಶೇಷವಾಗಿ ಮನವಿ ಮಾಡಿದ್ದೆ. ಅವರು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 8 ಬಸ್ಗಳನ್ನು ಇವತ್ತು ಒದಗಿಸಿಕೊಟ್ಟಿದ್ದಾರೆ ಮತ್ತು ಇನ್ನೂ 15 ಬಸ್ಗಳನ್ನು ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೂ 15 ದಿನದಲ್ಲಿ ಅವು 15 ಬಸ್ ಬರ್ತಾವೆ. 15 ಬಸ್ಸುಗಳನ್ನು ಹೊಸ ಡಿಪೋಗೆ, 8 ಬಸ್ಸುಗಳನ್ನು ನಮ್ಮ ಲೋಕಲ್ ರೂಟ್ಗಳು ತಿರುಗಲಿಕ್ಕೆ, 23 ಬಸ್ಸುಗಳನ್ನು ಕೊಟ್ಟಂಥ ಈ ರಾಜ್ಯದ ಸಾರಿಗೆ ಸಚಿವರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಾನು ಶಿಗ್ಗಾಂವ್ ಸೋಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ.